ಕೆಎಸ್ ಈಶ್ವರಪ್ಪ ಅವರ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ರಾಷ್ಟ್ರಭಕ್ತ ಬಳಗವು ತೀವ್ರವಾಗಿ ಖಂಡಿಸಿದೆ. ಕೂಡಲೇ ಬೇಳೂರು ಗೋಪಾಲಕೃಷ್ಣ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಎಂದು ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಮೋಹನ್ ಜಾಧವ್ ಆಗ್ರಹಿಸಿದ್ದಾರೆ. ಇಂದು ರಾಷ್ಟ್ರಭಕ್ತರ ಬಳಗದ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಲಾಭಕ್ಕಾಗಿ ದೇಶದಲ್ಲಿನ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಒಂದೇ ಹಂತದಲ್ಲಿದ್ದಾರೆ ಎಂದು ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಈಶ್ವರಪ್ಪನವರು ಇಂದಿಗೂ ಬಿಜೆಪಿ ಪಕ್ಷದ ನಿಷ್ಠಾವಂತ ನಾಯಕರಾಗಿದ್ದು, ಅವರ ರಾಷ್ಟ್ರಭಕ್ತಿ, ಹಿಂದುತ್ವ ಮತ್ತು ರಾಜಕೀಯ ಹೋರಾಟದ ಹಾದಿಯ ಬಗ್ಗೆ ಮಾತನಾಡೋದಕ್ಕೆ ಬೇಳೂರು ಅರ್ಹರಲ್ಲ ಎಂದು ಕಿಡಿಕಾರಿದರು. ಇನ್ನು ಈಶ್ವರಪ್ಪ ಅವರ ರಾಜಕೀಯ ಜೀವನವೇ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಿದೆ. ರಾಷ್ಟ್ರಪ್ರೇಮಿ ಮುಸ್ಲಿಮರನ್ನ ಅವರು ಎಂದಿಗೂ ವಿರೋಧಿಸಲಿಲ್ಲ. ಆದರೆ ಧರ್ಮ ವಿರೋಧಿಗಳು ಯಾರೇ ಆದರೂ ಅವರನ್ನ ವಿರೋಧಿಸದೆ ಬಿಡೋದಿಲ್ಲ. ಬಹುಶಃ ಹಿಂದುತ್ವವಾದಿಗಳನ್ನ ಟಾರ್ಗೆಟ್ ಮಾಡಿ ಮಾತನಾಡಿದ್ರೆ ಹಿಂದೂ ವಿರೋಧಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಬಹುದು ಎಂಬ ಕನಸಿನಿಂದ ಬೇಳೂರು ಅವರು ಈಶ್ವರಪ್ಪ ಅವರ ಬಗ್ಗೆ ವೈಯಕ್ತಿಕ ನೆಲೆಯಲ್ಲಿ ಮಾತನಾಡಿರಬಹುದು ಎಂದು ಆರೋಪಿಸಿದರು. ಇನ್ನು ಈಶ್ವರಪ್ಪ ಅವರು ರಾಜ್ಯದಲ್ಲೇ ಹೆಮ್ಮರವಾಗಿದ್ದು, ಅವರ ಕೆಳಗೆ ಸಾವಿರಾರು ಕಾರ್ಯಕರ್ತರನ್ನ ಬೆಳೆಸಿದ್ದಾರೆ, ನಾಯಕರನ್ನಾಗಿ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯಕರ್ತರಾಗಿ ಟಿಕೆಟ್ ನೀಡಿ ಗೆಲ್ಲಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮಾಡಿದ್ದಾರೆ. ಮೇಯರ್, ಉಪಮೇಯರ್, ನಿಗಮಗಳ ಅಧ್ಯಕ್ಷರಾಗಿ ಮಾಡಿ ನಿಷ್ಠಾವಂತ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಮಾಡಿದ್ದಾರೆ. ಬೇಳೂರು ಯಾರನ್ನ ಬೆಳೆಸಿದ್ದಾರೆ, ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿದ್ರು. ಹಾಕುತ್ತಿದ್ವೋ ಗೊತ್ತಿಲ್ಲ, ಯಾವ ಚಡ್ಡಿಯಲ್ಲಿದ್ವೋ ಗೊತ್ತಿಲ್ಲ, ಅಷ್ಟು ವರ್ಷ ಇತಿಹಾಸ ಅವರ ರಾಜಕೀಯ ಜೀವನಕ್ಕಿದೆ. ಈಗೀಗ ಬಂದಂಥ ಹುಡುಗರೆಲ್ಲ ಮಾತಾಡೋದು ಸರಿಯಲ್ಲ ಅಂತ ಅನಿಸುತ್ತೆ. ಹಾಗೆ ಅವರು RSS ಕಾರ್ಯಕರ್ತರಾಗಿ, ಸಮಾಜ ಸೇವಕರಾಗಿ, ಪಕ್ಷದ ನಗರಾಧ್ಯಕ್ಷರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿ ಅವರು ಮೊದಲ ಬಾರಿಗೆ ಶಾಸಕರಾಗ್ತಾರೆ. 5 ಬಾರಿ ಅವರು ಶಾಸಕರಾಗಿ ಶಿವಮೊಗ್ಗದ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಂಧುಗಳೇ, 5 ಬಾರಿನೂ ಕೂಡ ಶಿವಮೊಗ್ಗದ ಜನತೆ ಅವರನ್ನು ಹರಸಿ ಅತಿ ಹೆಚ್ಚು ಮತಗಳಿಂದ ಅವರನ್ನು ಜಯ ಕಳಿಸ್ಕೊಡೋಕ್ಬಿಟ್ಟಿದ್ದಾರೆ. ಅವ್ರು ಮಾಡಿದ್ದು ಕಾರ್ಯಗಳು ನಿಮಗೆ ಹೇಳ್ಬಿಡ್ತಾನೆ. ಓಂ ಶಕ್ತಿ 100 ಬಸ್ಗಳನ್ನು ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾರೆ. ಮಹಿಳೆಯರು ಸದೃಢರಾಗಿರಲಿ ಅಂತ ಹೇಳಿ ಮಾರಿಕಾಂಬಾ ಫೈನಾನ್ಸನ್ನು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಹಾಗೆ ಅವರು ಪ್ರಪ್ರಥಮ ಬಾರಿಗೆ ರಾಜ್ಯಾಧ್ಯಕ್ಷರಾದಾಗ 2 ಸೀಟನ್ನು ಹೊಂದಿತ್ತು ಬಿಜೆಪಿ ಪಕ್ಷ. ಅವರು ರಾಜ್ಯಾಧ್ಯಕ್ಷರಾದಾಗ 40 ಸೀಟ್ಗಳು ಬರುವಂಥ ಹೆಮ್ಮೆಯ ಕೆಲಸವನ್ನು ಅವರು ನಿರ್ವಹಣೆ ಮಾಡಿದ್ರು. ಏನು ಅವರು ವರ್ಷಕ್ಕೆ 2 ಸಲ ಉಪಯೋಗಿಸ್ಕೊಂತಿದ್ರು. ನಾವು ಹಾಗೆ ಬಿಟ್ಟಿದ್ರೆ ಬೇಲಿ ಹಾಕ್ಕೊಂಡು ಇವತ್ತು ಯಾವುದೋ ಒಂದು ವೆಹಿಕಲ್ ಕೂಡ ನಿಲ್ಲದಂಥ ಪರಿಸ್ಥಿತಿ ಇರ್ತಾ ಇತ್ತು. ಅದನ್ನು ಕೂಡ ಹೋರಾಟ ಮಾಡಿ ಸಾರ್ವಜನಿಕಕ್ಕೆ ಅರ್ಪಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಇವರು ಈ ಥರ ಮಾಡಬಾರ್ದು. ಯಾಕಂದರೆ ಗೋವಿನ ಹಾಲು ಕುಡಿತಾ ಇದ್ದಾರೆ. ಯಾವ್ದು ಹಾಲು? ಗೋವಿನ ಹಾಲನ್ನು ಕುಡಿತಾರೆ ಇವರು. ಗೋಮಾಂಸ ತಿನ್ನುವವರ ಪರವಾಗಿದ್ದಾರೆ ಅಂತ ಹೇಳಿದಾಗ ನಮಗೆ ಸಾಕಷ್ಟು ನೋವಾಗುತ್ತೆ. ಈಶ್ವರಪ್ಪ ಅವರು ಚಿಗರಲ್ಲ ಸ್ವಾಮಿ, ಅವರು ಹೆಮ್ಮರವಾಗಿ ಬೆಳೆದಿದೆ. ಅದು ಇಡೀ ನಗರ ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯದಲ್ಲೇ ಆ ಮರದ ಕೆಳಗಡೆ ಅನೇಕರು ಶಾಸಕರಾಗಿದ್ದಾರೆ, ಅನೇಕರು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದಾರೆ. ನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರುಗಳು ಆಗಿದ್ದಾರೆ, ಮಹಾನಗರ ಪಾಲಿಕೆ ಸದಸ್ಯರು ಆಗಿದ್ದಾರೆ. ಹಾಗೆ ಮೇಯರ್ ಕೂಡ ಇವರ ಕೃಪಾ ಕಟಾಕ್ಷದಿಂದನೇ ಆಗಿರ್ತಾರೆ. ಅದಕ್ಕೆ ನಮ್ಮ ಮನದಲ್ಲಿ ಹೇಳುತ್ತೆ ಸ್ವಾಮಿ, ಗವಿಸಿದ್ದೇಶ್ವರ ಸ್ವಾಮಿಗಳನ್ನು ಪ್ರಪ್ರಥಮ ಬಾರಿ ಶಿವಮೊಗ್ಗ